ಡಿಂಪಲ್ ಕ್ವೀನ್ ಅಂತ ಏನು ನಾವು ಕರಿತೀವಿ, ಅವರು ಇವತ್ತು ನಮ್ಮ ಮನೆಗೆ ಭೇಟಿ ಕೊಟ್ಟಿದ್ದು ಬಹಳ ವಿಶೇಷ. ಯಜಮಾನ್ ಕಾಟಪ್ಪ ಮತ್ತು ಕೆಂಚಮ್ಮನವರ ದೊಡ್ಡ ಕುಟುಂಬದೊಂದಿಗೆ ತುಂಬ ಹೊತ್ತು ನಮ್ಮ ಜೊತೆ ಸಮಯ ಕಳೆದರು. ಎಲ್ಲರ ಜೊತೆಗೆ ನಗನಗ್ತಾ ಮಾತಾಡಿ ನಮ್ಮ ಕುಟುಂಬಸ್ಥರನ್ನ ಎಲ್ಲರನ್ನೂ ಮಾತಾಡಿಸಿ, ಮಕ್ಕಳಲ್ಲಿ ಮಕ್ಕಳಾಗಿ ದೊಡ್ಡವ್ರ ರೀತಿಯಲ್ಲೇ ಮಾತಾಡಿಸಿ ನಮ್ಮ ಜೊತೆ ಊಟ ಮಾಡಿ ಇವತ್ತು ಖುಷಿಯಾಗಿ ಹೊಸ ವಧುವರರಿಗೆ ಆಶೀರ್ವಾದ ಮಾಡಿ ಕನ್ನಡ ಚಲನಚಿತ್ರರಂಗದ ಉತ್ತುಂಗ ನಟಿ ಡಿಂಪಲ್ ಕ್ವೀನ್ ಅಂತಲೇ ಖ್ಯಾತಿ ಗಳಿಸಿರುವಂತಹ, ಹಾಗೆಯೇ ಎಲ್ಲ ಅಭಿಮಾನಿಗಳ ಆರಾಧ್ಯ ದೇವತೆ ಎನಿಸಿಕೊಂಡಿರುವಂತಹ ರಚಿತಾ ರಾಮ್ ರವರು ತಮ್ಮ ಅಭಿಮಾನಿಯೋರ್ವರ ಮದುವೆಯಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಆ ನವ ವಧುವರರನ್ನ ಆರೈಸಲು ಅವರ ನಿವಾಸಕ್ಕೆ ಭೇಟಿಯನ್ನ ನೀಡಿದರು. ಆ ನವ ವಧುವರರಿಗೆ ಶುಭ ಹಾರೈಸಿದರು. ಅವರು ಯಾರು, ಅವರು ಎಲ್ಲಿಗೆ ಭೇಟಿ ನೀಡಿದ್ರು ಅಂತ ವಿಶೇಷವಾದಂತಹ ಅಭಿಮಾನಿ ಯಾರು ಅಂತೀರಾ, ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಹೌದು, ಸ್ಯಾಂಡ್ಲ್ವುಡ್ ನ ರ್ಯಾಂಬೋ ಅಂತಲೇ, ಸ್ಯಾಂಡ್ಲ್ವುಡ್ ನ ಲೇಡಿ ಡಾನ್ ಅಂತಲೇ ಖ್ಯಾತಿ ಗಳಿಸಿರುವಂತಹ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹತ್ತಿಬೆಲೆಯಲ್ಲಿರುವಂತಹ ದೊಡ್ಡ ಮನೆ ಖ್ಯಾತಿಯ, ಅದರಲ್ಲೂ ವಿಶೇಷವಾಗಿ ಈ ಒಂದು ದೊಡ್ಡ ಮನೆಯ ಮೊಮ್ಮಗ ಹುಡಿಯಾಗಿರುವಂತಹ ಮಹಾನ್ ಸಾಮ್ರಾಟ್ ರವರು ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಆಗಿದ್ದಾರೆ. ಅವರ ಸಹೋದರರ ಮದುವೆಯಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಅವರ ಮನೆಗೆ ಆಗಮಿಸಿ ಆ ನವ ವಧುವರರನ್ನ ಶುಭ ಹಾರೈಸಿದರು. ಹಾಗೆಯೇ ಕರ್ನಾಟಕ ಜಾಗೃತಿ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆಗಿರುವಂತಹ ಮಂಜುನಾಥ್ ದೇವಾರ್ ಅವರ ಕುಟುಂಬದೊಂದಿಗೆ ಬೆರೆತರು. ಸುಮಾರು 2.5 ಗಂಟೆ ಕಾಲ ಅವರ ಆತಿಥ್ಯವನ್ನ ಸ್ವೀಕರಿಸಿದರು. ನವ ವಧುವರರಾದಂತಹ ಮಂಜುನಾಥ್ ದೇವಾರ್ ಅವರ ಸುಪುತ್ರರಾಗಿರುವಂತಹ ಮಾನಸ್ ಹಾಗೂ ಸೊಸೆ ಮೌಲ್ಯರವರ ವಿವಾಹ ಜೀವನ ಶುಭವಾಗ್ಲಿ ಅಂತೇಳಿ ಶುಭ ಹಾರೈಸಿದರು. ಈ ಒಂದು ಸಂದರ್ಭದಲ್ಲಿ ಮನೆಗೆ ಆಗಮಿಸಿ ಆತಿಥ್ಯವನ್ನ ಸ್ವೀಕರಿಸಿದಂತಹ ಮೇರು ನಟಿ, ಉತ್ತುಂಗ ಸ್ಥಾನದಲ್ಲಿರುವಂತಹ ನಟಿಯ ಭವಿಷ್ಯದಲ್ಲಿ ಎಲ್ಲ ಚಿತ್ರಗಳು ಕೂಡ ಯಶಸ್ವಿಯಾಗ್ಲಿ, ಆ ಮೂಲಕ ಅಭಿಮಾನಿಗಳ ಮೇಲೆ ಇರಿಸಿರುವಂತಹ ಅಪಾರವಾದಂತಹ ಅಭಿಮಾನವನ್ನು ಕೂಡ ಕೊಂಡಾಡಿದಂತಹ ಮಹಾನ್ ಸಾಮ್ರಾಟ್ ಅವರ ಕುಟುಂಬದವರು ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡಿ ಬರೋಣ ಬನ್ನಿ. ಇದೇ ತಿಂಗಳು ಜೂನ್ 18, 19 ನನ್ನ ತಮ್ಮ ಮಾನಸ್ ಅವ್ರದ್ದು ಮದುವೆ ಆಗಿತ್ತು. ಭಾಳ ಸಡಗರ ಮತ್ತು ಸಂಭ್ರಮದಿಂದ ಆ ಒಂದು ಮದುವೆ ಎಲ್ಲ ಕುಟುಂಬ ಸಮೇತ ಎಲ್ಲರೂ ಮಾಡಿದ್ವಿ. ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ ಆಗಿರ್ಬೋದು ರಚಿತಾ ರಾಮ್, ಡಿಂಪಲ್ ಕ್ವೀನ್ ಅಂತ ಏನು ನಾವು ಕರಿತೀವಿ, ಅವರು ಇವತ್ತು ನಮ್ಮ ಮನೆಗೆ ಭೇಟಿ ಕೊಟ್ಟಿದ್ದು ಬಹಳ ವಿಶೇಷ. ಅದಾದಮೇಲೆ ನನಗಂತೂ ಮನಸ್ಸಿಗೆ ಭಾಳ ಅಂದರೆ ಭಾಳ ಸಂತೋಷವನ್ನು ತಂದು ಕೊಟ್ಟಿದೆ, ಖುಷಿ ತಂದು ಕೊಟ್ಟಿದೆ. ಅವರು ಕೂಡ ಮದುವೆಗೆ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಅವ್ರು ಬರೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಹೊಸದಾಗಿ ಮದುವೆ ಆಗ್ತಾ ಇರುವಂಥ ಗಂಡು ಹೆಣ್ಣಿಗೆ ವಿಶೇಷವಾಗಿ ಅವ್ರು ಬಂದು ಶುಭಾಶಯಗಳನ್ನು ಕೋರಬೇಕು, ಅವ್ರಿಗೆ ಆಶೀರ್ವಾದ ಮಾಡಬೇಕಂತೇಳಿ ಇವತ್ತು ಹತ್ತಿಬೆಲೆ ನಮ್ಮ ನಿವಾಸಕ್ಕೆ ಬಂದಿದ್ದರು.
ಬಂದು ಸಾಕಷ್ಟು ಕಾಲ ಒಂದು 2.5 ಇಂದ 3 ಗಂಟೆ ಕಾಲ ಇದ್ದು ನಮ್ಮ ಕುಟುಂಬಸ್ಥರನ್ನ ಎಲ್ಲರನ್ನೂ ಮಾತಾಡಿಸಿ, ಮಕ್ಕಳಲ್ಲಿ ಮಕ್ಕಳಾಗಿ ದೊಡ್ಡವ್ರ ರೀತಿಯಲ್ಲೇ ಮಾತಾಡಿಸಿ, ಪ್ರತಿಯೊಬ್ಬರನ್ನು ಪ್ರೀತಿಪೂರ್ವಕವಾಗಿ ಎಲ್ಲರನ್ನೂ ಮಾತಾಡಿಸಿ, ಅದ್ರ ಜೊತೆಯಲ್ಲಿ ಸರಿಸುಮಾರು ಒಂದು 2-2.5 ಗಂಟೆ ಕಾಲ ಕಳೆದಿರೋವಂಥದ್ದಾಗಿರ್ಬೋದು. ನಮ್ಮ ಮಾಧ್ಯಮದ ಮಿತ್ರರನ್ನು ಮಾತಾಡ್ಸೋಂಥವ್ರು ಆಗಿರ್ಬೋದು. ಅದಾದಮೇಲೆ ಊಟ ಸೇವಿಸಿ, ಊಟ ಆದಮೇಲೂ ಸಹ ಒಂದಷ್ಟು ಅರ್ಧ ಗಂಟೆಗಳ ಕಾಲ ಮನೆಯಲ್ಲಿದ್ದು ಎಲ್ರಿಗೂ ಫೋಟೋಗಳನ್ನು ಕೊಟ್ಟು ಅವರು ಕಾಲ ಕಳೆದಿದ್ದು ನಮ್ಮ ಎಲ್ಲ ಕುಟುಂಬಸ್ಥರಿಗೆ ಎಲ್ರಿಗೂ, ಅದರಲ್ಲೂ ಮದುವೆ ಆಗಿರುವಂಥ ಹೊಸ ಹುಡುಗಗೆ ಇನ್ನಂತೂ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಅವರು ಎಷ್ಟು ಬ್ಯುಸಿ ಇದ್ದಾರಂತ ತಮ್ಮೆಲ್ರಿಗೂ ಗೊತ್ತು. ಈಗ ನಮ್ಮ ಇಂಡಿಯನ್ ಫೀಮೇಲ್ ಸ್ಟಾರ್ಸಲ್ಲಿ ಇವರು ಆ ಪಟ್ಟಿಯಲ್ಲಿ ಟಾಪ್ ಸ್ಟಾರ್ಗಳಲ್ಲಿ ಇವರು ಒಬ್ಬರು. ಎಷ್ಟೋ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಈಗ ಬೇರೆದು ಈಗ ನೆಕ್ಸ್ಟ್ ಚಿರಂಜೀವಿ ಅವ್ರ ಜೊತೆಲಿ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಹಿಂದೆ ಸಾಕಷ್ಟು ರಜನಿಕಾಂತ್ ಅವ್ರ ಜೊತೆಲೆಲ್ಲ ಮಾಡಿದರು. ಅದಾದಮೇಲೆ ಈ ಥರ ಸಾಕಷ್ಟು ದಿಗ್ಗಜರ ಜೊತೆಯಲ್ಲಿ ಸಿನಿಮಾಗಳನ್ನು ಮಾಡಿದ್ದಾರೆ. ಅದರಲ್ಲೂ ಕನ್ನಡದಲ್ಲಿ ಪುನೀತ್ ಸರ್ ಆಗಿರ್ಬೋದು, ಅದಾದಮೇಲೆ ದರ್ಶನ್ ಅವರಾಗಿರ್ಬೋದು, ಅದಾದಮೇಲೆ ಸುದೀಪ್ ಅವರಾಗಿರ್ಬೋದು, ಅದಾದಮೇಲೆ ಬಹುಮುಖ್ಯವಾಗಿ ನಮ್ಮ ಯಜಮಾನರು ಧ್ರುವಣ್ಣ ಅವ್ರ ಜೊತೆಲಾಗಿರ್ಬೋದು, ಶಿವಣ್ಣ ಅವ್ರ ಜೊತೆಲಾಗಿರ್ಬೋದು, ಉಪೇಂದ್ರ ಅವ್ರ ಜೊತೆಲಾಗಿರ್ಬೋದು. ಮನೆಗೆ ದಕ್ಷಿಣ ಭಾರತದ ಖ್ಯಾತ ನಾಯಕ ನಟಿ, ಕನ್ನಡದ ಡಿಂಪಲ್ ಕ್ವೀನ್ ಅಂತೇಳಿ ಹೆಸರು ಮಾಡಿರ್ತಕ್ಕಂತಹ ಶ್ರೀ ರಚಿತಾರಾಮ್ ಅವರು ಬಂದಿದ್ದರು. ಕಾರಣ ಕಳೆದ 18-19ನೇ ತಾರೀಕು ನಮ್ಮ ಮಗನ ಮಾನಸ್ ಮತ್ತು ಮೌಲ್ಯ ಅವರ ಮದುವೆ ಇತ್ತು ಅತ್ತಿಬೆಲೆಯಲ್ಲಿ. ಅದಕ್ಕೆ ಬರಲಿಕ್ಕಾಗಲಿಲ್ಲ, ಅವ್ರಿಗೆ ಚಿತ್ರೀಕರಣ ಇತ್ತು. ಅದಕ್ಕಾಗಿ ಇವತ್ತು ನಮ್ಮ ಮನೆಗೆ ಬಂದಿದ್ದರು. ನಾನು ಅವ್ರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದ ಹೇಳ್ತೇನೆ. ಇವತ್ತು ಇಡೀ ಕುಟುಂಬದೊಂದಿಗೆ, ಇಡೀ ನಮ್ಮ ದೊಡ್ಡ ಮನೆ ಕುಟುಂಬದೊಂದಿಗೆ, ಯಜಮಾನ್ ಕಾಟಪ್ಪ ಮತ್ತು ಕೆಂಚಮ್ಮನ ಅವರ ದೊಡ್ಡ ಕುಟುಂಬದೊಂದಿಗೆ ತುಂಬ ಹೊತ್ತು ನಮ್ಮ ಜೊತೆ ಸಮಯ ಕಳೆದರು. ಎಲ್ಲರ ಜೊತೆಗೆ ನಗನಗ್ತಾ ಮಾತಾಡಿ, ನಮ್ಮ ಜೊತೆ ಊಟ ಮಾಡಿ, ಇವತ್ತು ಖುಷಿಯಾಗಿ ಹೊಸ ವಧುವರರಿಗೆ ಆಶೀರ್ವಾದ ಮಾಡಿ ಶುಭಾಶಯಗಳನ್ನು ಕೋರಿ ಹೋಗಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ಅವರು ಮುಂಬರತಕ್ಕಂಥ ಎಲ್ಲ ಸಿನಿಮಾಗಳು ಕೂಡ ಯಶಸ್ವಿ ಆಗಲಿ, 100 ದಿನ ಹೋಗಲಿ, ಅವ್ರಿಗೆ ಒಳ್ಳೆಯ ಹೆಸರು ಬರಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಎಲ್ಲರೂ ಒಂದ್ಸತಿ ಜೋರಾಗಿ ಹೇಳೋಣ, ವಿ ಲವ್ ಯು ರಚು ಅಕ್ಕ ಅಂತ. ವಿ ಲವ್ ಯು ರಚು ಅಕ್ಕ. ಒಬ್ರೊಬ್ರು ಇಂಟ್ರೊಡ್ಯೂಸ್ ಮಾಡಿದಾಗ ಎಷ್ಟು ಹಿಂಗಾಗಿದ್ದಾರೆ. ಮದ್ವೆಗೆ ಬಂದಿದ್ರೆ ಇಷ್ಟೊಂದು ಆರಾಮಾಗಿ ನೀವು ಅಲ್ಲಿ ಬಂದಿದ್ರೆ ನಾವು ನಿಮ್ಮನ್ನ ಇಷ್ಟು ಕೂಡಿಸ್ ಮಾತಾಡ್ಸಕ್ ಆಗ್ತಾ ಇರ್ಲಿಲ್ಲ. 100% ಹಿಂಗ್ ಬಂದು ಹಿಂಗ್ ಹೊರಟೋಗ್ಬೋದಾಗಿತ್ತು. ಬೇರೆ ಕಡೆಯಿಂದ ಬಂದಿರೋರು, ನಿಮಗೋಸ್ಕರ ನೆನೆ ನೈಟ್ ಬಂದಿರೋರು, ಅರ್ಲಿ ಮಾರ್ನಿಂಗ್ ಬಂದಿರೋರು, ನಮ್ಮ ಮತ್ತೆ ಕೋಲಾರಿಂದ ಬಂದಿದ್ದಾರೆ, ಹೊಂಗಳ್ಳಿಯಿಂದ ಬಂದಿದ್ದಾರೆ, ಬೇರೆ ಬೇರೆ ಕಸೂರಲ್ಲಿ, ಕಡ್ಲಿಪುರ, ಆ ಕಡೆ ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಬಂದವರು. ಅದು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.